ಶೆಟ್ಟರ್ ಅವ್ರನ್ನ ಮರಳಿ ಕರೆತರಬೇಕು. ನೋಡಿ, ನಮ್ಮ ಹಂತದಲ್ಲಾಗಲಿ ಈಗಾಗಲೇ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವ್ರ ಜೊತೆ ಕೂಡ ಮಾತಾಡಿದ್ದೇನೆ. ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವ್ರ ಜೊತೆನೂ ಕೂಡ ಮಾತಾಡಿದ್ದೇನೆ. ಸಂಬಂಧಪಟ್ಟಂಥ ಅನೇಕ ಹಿರಿಯರ ಜೊತೆ ಮಾತಾಡಿದಾಗ ನಾವು ಯಾರೂ ಕೂಡ ಈ ರೀತಿಯಾದಂಥ ಪ್ರೊಸೆಸ್ ಮಾಡಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಹೀಗಾಗಿ ಯಾವುದೇ ಹಂತದಲ್ಲಿ ಮಾತುಕತೆ ಇದೆ ಅಂತಕ್ಕಂಥದ್ದು ನಮಗೆ ಮಾತ್ರ ಯಾವುದೂ ಗೊತ್ತಿಲ್ಲ. ಇದು ನಮಗೆ ಗೊತ್ತಿಲ್ಲ ಇರತಕ್ಕಂಥ ಸಂಗತಿ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಕೂಡ ಅನಿವಾರ್ಯ ಅಲ್ಲ. ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ಕಾರ್ಯಕರ್ತರ ಪಡೆಯನ್ನು ಹೊಂದ್ಕೊಂಡು ಅನೇಕ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕೂಡ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೇವೆ. ಹೀಗಾಗಿ ಪಕ್ಷಕ್ಕೆ ಯಾರೂ ಕೂಡ ಅನಿವಾರ್ಯ ಅನ್ನುವಂಥದ್ದಿಲ್ಲ. ಆದರೆ ಇವತ್ತು ಯಾರು ಎಲ್ಲವನ್ನು ಕೂಡ ಪಡೆದುಕೊಂಡು ಬಿಟ್ಟು ಹೋಗಿದ್ರು ಅವ್ರು ಯೋಚನೆ ಮಾಡಬೇಕಾಗಿತ್ತು. ನಾವು ಬಿಡಬೇಕೋ ಬೇಡೋ, ಪಕ್ಷ ಇಷ್ಟೆಲ್ಲ ಕೊಟ್ಟಾಗೂ ಕೂಡ ನಾನು ಈ ರೀತಿ ಮಾಡಬಾರ್ದು ಅನ್ನೋಂಥ ಪಶ್ಚಾತ್ತಾಪ ಪಡಬೇಕಾಯ್ತು ಅವರಿಗಿದೆ ವಿನ ಭಾರತೀಯ ಜನತಾ ಪಾರ್ಟಿಗೆ ನೆಸೆಸಿಟಿ ಅನ್ನೋಂಥದ್ದು ಯಾವುದೂ ಇಲ್ಲ. ಸರಿ, ಮಾತುಕತೆ ಆಗಿದೆ. ಒಂದು ಕಡೆ ಶೋಭಾ ಕರಂದ್ಲಾಜೆ ಅವ್ರಿಗೆ ಭೇಟಿ ಆಯಿತು, ರಮೇಶ್ ಜಾರಕಿಹೊಳಿ ಅವ್ರ ಭೇಟಿ ಆಯಿತು, ಕುಮಾರಸ್ವಾಮಿ ಅವರೇ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ಏನೆಲ್ಲ ಇಲ್ಲ ನೋಡಿ, ಒಂದು ಈಗ ತಾವು ಹೇಳಿದಾಗೆ ಶೋಭಾ ಕರಂದ್ಲಾಜರಾಗಲಿ ರಮೇಶ್ ಅವರಾಗಲಿ ಅಥವಾ ಇನ್ಯಾರೋ ಮಾತಾಡಿದ್ದಾರೆ ಅನ್ನೋಂಥದ್ದು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಂಗಿಲ್ಲ. ಅವ್ರು ಯಾರೂ ಕೂಡ ಎಲ್ಲಿ ಬಂದು ಓಪನ್ ಆಗಿ ಹೇಳುವಂಥದ್ದಾಗಿಲ್ಲ. ಹೀಗಾಗಿ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಾಳ ಕಠಿಣ ಆಗುತ್ತೆ. ಅವ್ರು ಯಾವ್ದಾರು ಆ ಥರ ಮಾತಾಡಿದರೆ ಅವ್ರು ಮುಂದಿನ ದಿನ ತಿಳಿಸ್ತಾರೆ. ಅವಾಗ ನೋಡಿ ಏನು ಅನ್ನೋದು. ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಕರ್ಕೊಂಡು ಹೋದರು ಜಗದೀಶ್ ಶೆಟ್ಟರ್ನ ಕಲಬುರಗಿಗೆ. ನೋಡಿ, ಇದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. ನರೇಂದ್ರ ಮೋದಿಯವರು ತಮ್ಮದೇ ಆದಂಥ ಕಾರ್ಯಕ್ರಮಗಳಾಗಿ ಕಲಬುರಗಿಗೆ ಆಗಮಿಸಿ ಬೇರೆ ಹೋಗುವಂಥದ್ದಾಗಿತ್ತು. ಅದು ಯಾವುದೇ ಕೂಡ ಈ ರೀತಿಯಾದಂಥ ಸಂಗತಿಗಳನ್ನು ಸುಮ್ಮನೆ ಅದನ್ನು ಹೇಳುತ್ತಿರತಕ್ಕಂಥದ್ದು ಸರಿಯಲ್ಲ ಅನ್ನೋಂಥದ್ದು ನಾನು ಭಾಳ ವಿನಂತಿಪೂರ್ವಕವಾಗಿ ತಮಗೆ ಹೇಳ್ತೀನಿ. ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳು ನಮಗಿದಾವೆ. ಇದು ಯಾವುದೂ ಕೂಡ ನಡೆದಿಲ್ಲ. ಇದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಇದೆ. ಈಗ ಕೆಲವೊಂದಿಷ್ಟು ಶಾಸಕರು ಇದಕ್ಕೆ ಶೆಟ್ಟರ್ನ ನಾವು ಕರೆತರಲಿಕ್ಕೆ ವಿರೋಧ ಮಾಡ್ತಿದ್ದಾರೆ. ತಮ್ಮ ನಡೆಯುತ್ತೆ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಸ್ಪಷ್ಟತೆಯನ್ನು ಹೇಳಿದ್ದಾರೆ. ಮೊನ್ನೆ ತಾನೇ ನಾವು ಇಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ನಮ್ಮ ಅರವಿಂದ್ ಬೆಲ್ಲದವರು, ಎಮ್.ಆರ್. ಪಾಟೀಲರು ನಾವಿದ್ದಾಗ ಏನು ಸ್ಪಷ್ಟತೆಯನ್ನು ಕೊಡಬೇಕಾಗಿದೆ ಅನ್ನೋದು ಕೊಟ್ಟಿದೆ. ಅದಾದಮೇಲೆ ಒಬ್ಬ ಪಕ್ಷದ ಪಾರ್ಟಿಗೆ ಶಿಸ್ತಿನ ಸಿಪಾಗಿ ಪಾರ್ಟಿ ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧಿರ್ತೀವಿ. ನಮ್ಮನ್ನು ಕರೆದು ಕೇಳಿದ್ರೆ ಎಲ್ಲಿ ಏನು ವಿಷಯ ಹೇಳಬೇಕು ಅದರ ವಿಷಯಗಳನ್ನ ನಾವು ಅವ್ರಿಗೆ ಹಿರಿಯರಿಗೆ ಹೇಳ್ತೀವಿ. ತಾವು ವಿರೋಧ ಮಾಡ್ತೀರಾ ಅಥವಾ ಸ್ವಾಗತ? ಅಲ್ಲ, ಅದು ಪಕ್ಷದ ಚೌಕಟ್ಟಿನಲ್ಲಿ ನಡೀತಕ್ಕಂಥ ಚರ್ಚೆ. ಅದನ್ನು ಬಾಯವಾಗಿ ಇಲ್ಲಿ ಚರ್ಚೆ ಆಗೋದಿಲ್ಲ. ಥ್ಯಾಂಕ್ ಯು ಸರ್.